ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ವರ್ಷ. ಇವತ್ತು ನಮ್ಮ ಗಿಡದಲ್ಲಿ 2 ಹಾಗಲಕಾಯಿ ಬಿಟ್ಟಿತ್ತು, ಅದರಲ್ಲಿ ಗೊಜ್ಜು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮೊದಲಿಗೆ ಗೊಜ್ಜು ಮಾಡೋದಕ್ಕೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ ಸ್ವಲ್ಪ, ಆಮೇಲೆ ಸ್ವಲ್ಪ ಟೊಮೆಟೊ, ಒಂದೇ ಒಂದು ಈರುಳ್ಳಿ, ಒಂದೇ ಒಂದು ಟೊಮೆಟೊ ತೊಗೊಂಡಿದ್ದೀನಿ. ಎರಡು ಚಿಕ್ಕ ಹಾಗಲಕಾಯಿ ಬಿಟ್ಟಿತ್ತು ಅದನ್ನು ಮಾಡೋದಕ್ಕೆ, ಅಂದರೆ ಬಿಳಿ ಹಾಗಲಕಾಯಿ, ಕರಿ ಹಾಗಲಕಾಯಿ ಬಿಟ್ಟಿರಲಿಲ್ಲ. ಹಾಗಲಕಾಯಿನ ಫಸ್ಟೇ ಬೇಯಿಸಿಟ್ಕೊಂಡಿದ್ದೆ. ಹಾಗಲಕಾಯಿನೂ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಟೊಮೊಟೊ ಎಲ್ಲ ಹಾಕಾದ್ಮೇಲೆ ಒಂದೇ ಒಂದು ಸ್ಪೂನ್ ಮಾತ್ರ ಮನೇಲೇ ಮಾಡಿರುವಂತಹ ಪುಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು, ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು, ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಹಾಗಲಕಾಯಿ ಗೊಜ್ಜು ರೆಡಿ ಆಗುತ್ತೆ. ಆಮೇಲೆ ಸ್ವಲ್ಪ ನಾನು ಸೋಮವಾರ ತಲೆಗೆ ಸ್ನಾನ ಮಾಡಿದ್ನಲ್ಲ, ಆಮೇಲೆ ಸ್ವಲ್ಪ ತಲೆ ನೋವ್ತಿತ್ತು, ಅದಕ್ಕೋಸ್ಕರ ಎಣ್ಣೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಎಣ್ಣೆ ಹಾಕ್ಕೊತಿದ್ದೆ. ನೋಡಿ, ಈ ಥರ ಎಣ್ಣೆ ಹಾಕೋಕ್ಕಿಂತ ಮುಂಚೆ ಮಜ್ಜಿಗೆ ಹಾಕ್ಕೊಂಡು ಆಮೇಲೆ ಪೂರ್ತಿ ತಲೆಗೆ ಪೂರ್ತಿ ಕೂದಲಿಗೆ ಹಾಕ್ಕೊಳ್ಳೋದ್ರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಬುಡಕ್ಕೆಲ್ಲ ಚೆನ್ನಾಗಿ ಹಾಕಬೇಕು. ಮತ್ತು ಇದು ಎಲ್ಲ ನಾನೇ ಕಾಯಿಸಿರುವಂತಹ ಎಣ್ಣೆ ಆಗಿರೋದ್ರಿಂದ ತುಂಬ ದಿನ ಬಾಳಿಕೆ ಬರುತ್ತೆ, ಅಷ್ಟಾಗಿ ಹಾಳಾಗಲ್ಲ. ನಾವು ಎಷ್ಟು ಚೆನ್ನಾಗಿ ಎಣ್ಣೆನ ಕಾಯಿಸ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಅಷ್ಟು ಕಾಲ ನಮಗೆ ಎಣ್ಣೆ ಇರುತ್ತೆ. ಅಂದರೆ 1 ವರ್ಷ ಬೇಕಿದ್ದರೂ ಇಟ್ಕೋಬೋದು, ಚೆನ್ನಾಗಿ ಕಾಯಿಸಿ ಮಡಿಕೊಂಡ್ರೆ. ನಾನು ಸ್ವಲ್ಪನೇ ಹಾಕ್ಕೊಳೋದ್ರಿಂದ ಜಾಸ್ತಿ ಏನು ಯೂಸ್ ಮಾಡ್ಕೊಳ್ಳಲ್ಲ, ಸ್ವಲ್ಪನೇ ಹಾಕ್ಕೋತೀನಿ. ನೋಡಿ, ಈ ಥರ ಫಸ್ಟು ನೆತ್ತಿಗೆ ಹಾಕ್ಕೋಬೇಕು. ಯಾಕೆಂದರೆ ನೆತ್ತಿಗೆ ಚೆನ್ನಾಗಿ ಎಣ್ಣೆನ ಸ್ಪ್ರೆಡ್ ಮಾಡ್ಕೋಬೇಕು. ಇದಕ್ಕೆ ಹಳ್ಳೆಣ್ಣೆ ಎಲ್ಲ ಹಾಕಿರೋದ್ರಿಂದ ತಂಪಾಗುತ್ತೆ. ಯಾರಿಗೆಲ್ಲ ಹೀಟ್ ಇರುತ್ತೆ ಅವ್ರಿಗೆಲ್ಲ ತಂಪಾಗುತ್ತೆ. ಮತ್ತು ಸೈಡಲ್ಲಿ ಎಲ್ಲ ಹಾಕ್ಕೋಬೇಕು. ಮತ್ತು ಹಿಂದೆ ಎಲ್ಲ ನೀಟಾಗಿ ಹಿಂಗೆ ಬಗ್ಗಿ ಕೂದಲು ಹಿಂದೆ ಮುಂದೆ ಮತ್ತು ಕಿವಿ ಹತ್ರ ಎಲ್ಲ ಹತ್ರನೂ ನೀಟಾಗಿ ಈ ಥರ ಹಾಕ್ಕೋಬೇಕು. ನನ್ನ ಕೂದಲು ಕೂಡ ಇಷ್ಟು ಕಪ್ಪಾಗಿರೋದು ಯಾಕೆ ಅಂದರೆ ಇದಕ್ಕೆ ನಾನು ಕರಿಬೇವಿನ ಸೊಪ್ಪು ಆ್ಯಡ್ ಮಾಡಿದ್ದೀನಿ, ಅದಕ್ಕೋಸ್ಕರ ನನ್ನ ಕೂದಲು ಕಪ್ಪಾಗಿರುತ್ತೆ. ಮತ್ತು ಇದಕ್ಕೆ ನಾನು ಬೇವಿನ ಸೊಪ್ಪು ಎಲೆ ಆ್ಯಡ್ ಮಾಡಿರೋದ್ರಿಂದ ಡ್ಯಾಂಡ್ರಫ್ ಅಷ್ಟಾಗಿ ಆಗೋದಿಲ್ಲ. ಈರುಳ್ಳಿ ಆಮೇಲೆ ಸ್ವಲ್ಪ ಬೇವಿನ ಸೊಪ್ಪನ್ನ ಎಲೆನ ಹಾಕ್ಕೊಂಡಿರೋದ್ರಿಂದ ಅಷ್ಟಾಗಿ ಡ್ಯಾಂಡ್ರಫ್ ಆಗಲ್ಲ. ನೋಡಿ, ನನ್ನ ಕೂದಲಲ್ಲಿ ಎಲ್ಲೂ ಡ್ಯಾಂಡ್ರಫ್ ಒಂಚೂರೂ ಕಾಣಿಸಲ್ಲ, ಅಷ್ಟು ಚೆನ್ನಾಗಿದೆ ನನ್ನ ಕೂದಲು. ಮತ್ತು ಉದ್ದ ಕೂಡ ಇದೆ. ನಿಮಗೂ ಕೂಡ ಈ ಥರ ಉದ್ದ ಕೂದಲು ಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಾಗೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಸ್ನ ನಿಮಗೋಸ್ಕರ ಶೇರ್ ಮಾಡ್ತಾಯಿರ್ತೀನಿ ಈ ಥರದ್ದು. ನೋಡಿ, ಇಷ್ಟು ಉದ್ದ ಇದೆ ನನ್ನ ಕೂದಲು ಅಂತ. ನಾನು ಆಗಲೇ ಎಣ್ಣೆ ರೆಸಿಪಿದು ಹೆಂಗೆ ಕಾಯಿಸೋದು, ಯಾವ ಹದದಲ್ಲಿ ಕಾಯಿಸೋದು, ಏನೇನು ಹಾಕಬೇಕು ಮತ್ತು ಎಷ್ಟೆಷ್ಟು ಹಾಕಬೇಕು ಅನ್ನೋದನ್ನೆಲ್ಲ ತಿಳಿಸಿದ್ದೀನಿ. ನಿಮಗೆ ಬೇಕು ಅಂದರೆ ಅಲ್ಲಿ ಹೋಗಿ ಚೆಕ್ ಮಾಡಿ. ನನ್ನ ಚಾನಲ್ನ ಸ್ವೀಟ್ ಆರ್ಟ್ ಮಂಜುನಾಥ್ ವರ್ಷ ಅಂತ ಅದರಲ್ಲಿ ಸಿಕ್ಕುತ್ತೆ ನಿಮಗೆ. ನೋಡಿ, ಅಲ್ಲಿ ಮೇಲೆಲ್ಲ ಹಾಕಿದ್ದಾದಮೇಲೆ, ಹಿಂದೆ ಎಲ್ಲ ಹಾಕಿದ್ದಾದಮೇಲೆ ನೋಡಿ, ಈ ಥರ ಕೆಂಚಗಾಗ್ದಂಗೆ ಹಡೆ ಕೆಳಗಡೆ ಇರುತ್ತಲ್ಲ ಅದೆಲ್ಲ ಕೌಟ್ ಹೊಡ್ದಂಗೆ ಆಗ್ಬಿಟ್ಟಿರುತ್ತೆ. ಅಂದರೆ ಒಂದೇ ಇದರಲ್ಲಿ ಎಳೆಲಿ ಎರಡೆರಡು ಕೂದಲು ಥರ ಬಂದರೆ ಅದನ್ನು ಕೌಟ್ ಹೊಡಿಯೋದು ಅಂತಾರೆ. ಆ ಥರ ಎಲ್ಲ ಏನೂ ಆಗಬಾರ್ದು ಅಂದರೆ ನೋಡಿ, ಈ ಥರ ರಿಂಕಲ್ಲಾಗಿ ಮಾಡಿಕೊಂಡು ಆಮೇಲೆ ನೀಟಾಗಿ ಈ ಥರ ಸ್ಪ್ರೆಡ್ ಮಾಡ್ತಾ ಹೋದರೆ ಎಣ್ಣೆ ಚೆನ್ನಾಗಿ ಹಚ್ಕೊಳ್ಳುತ್ತೆ. ಎಣ್ಣೆ ನಮ್ಮ ತಲೆಗೆ ಚೆನ್ನಾಗಿ ಹಿಡಿಯುತ್ತೆ. ನೋಡಿ, ಬೇಕು ಅಂದರೆ ನೀವು ಬೇರೆಯವ್ರ ಸಹಾಯ ತಗೊಂಡು ಎಣ್ಣೆನ ಹಚ್ಕೋಬೋದು. ನಾನು ಒಬ್ಬಳೇ ಹಚ್ಕೊತಾ ಇದ್ದೀನಿ. ನಾನು ಯಾವಾಗಲೂ ಕೂಡ ನಾನು ಒಬ್ಬಳೇ ಹಚ್ಕೊಳ್ಳೋದು, ಅದಕ್ಕೋಸ್ಕರ ನಾನು ಒಬ್ಬಳೇ ಹಚ್ಕೋತಾ ಇದ್ದೀನಿ. ನೋಡಿ, ಈ ಥರ ಎಲ್ಲ ನೀಟಾಗಿ ಹಚ್ಕೊಂಡಾದ್ಮೇಲೆ ಕೂದಲನ್ನು 2 ಭಾಗ ಮಾಡ್ಕೋಬೇಕು. ಅಂದರೆ ಮಧ್ಯದಿಂದ ಕ್ರಾಫ್ ತೆಗೆದು ನೀಟಾಗಿ 2 ಭಾಗ ಮಾಡಿಕೊಂಡು ನೀಟಾಗಿ ಹಾಕ್ಕೊಂಡ್ರೆ ನೋಡಿ ಎಷ್ಟು ತಂಪಾಗಿ ಕಾಣಿಸುತ್ತೆ ಮತ್ತು ಎಷ್ಟು ಚೆನ್ನಾಗಿದೆ, ಎಷ್ಟು ಬ್ಲ್ಯಾಕ್ ಇದೆ. ಈ ಎಣ್ಣೆನ ಅಪ್ಲೈ ಮಾಡ್ಕೊಂಡ್ಮೇಲೆ ನಮ್ಮ ತಲೆಗೆ ಅಪ್ಲೈ ಮಾಡ್ಕೊಂಡ್ಮೇಲೆ ತಲೆಯೆಲ್ಲ ಒಂಥರ ದಿಮ್ ಅನ್ನೋದೆಲ್ಲ ಕಡಿಮೆ ಆಗುತ್ತೆ. ಅಂದರೆ ತಲೆ ಯಾರಿಗೆ ನೋವ್ತಾ ಇರುತ್ತೆ ಮತ್ತು ತಲೆಯಲ್ಲಿ ಏನೋ ಒಂಥರ ಟೆನ್ಷನ್ಸ್ ಜಾಸ್ತಿ ಯಾರಿಗಿರುತ್ತೆ ಅವರೆಲ್ಲ ಈ ಎಣ್ಣೆನ ಟ್ರೈ ಮಾಡಿದ್ರೆ ಎಲ್ಲ ಕೂಲಾಗಿರುತ್ತೆ. ಅದಕ್ಕೋಸ್ಕರ ಈ ಎಣ್ಣೆನ ನಿಮಗೂ ಕೂಡ